ನಾವು ಲಾಸ್ಟ್ ಇಯರು ಈ ಚಿಕ್ಕ ಅಚ್ಚುತಮ್ಮ ಇಟ್ಕೊಂಡು ಎಷ್ಟು ದುಡ್ಡು ಮಾಡಿದ್ದೀವಿ ಗೊತ್ತಾ? ಯಾರಾದರೂ ಗೆಸ್ ಮಾಡಿ. 1 ಕೋಟಿ, 2 ಕೋಟಿ, 3 ಕೋಟಿ, ನಮ್ಮ ಕೈಯಿಂದನೇ ಒಂದು 5-10 ಲಕ್ಷ ಹೋಗಿರ್ಬೋದು. ಸೊ ಈ ಅಚ್ಚುತಮ್ ಕಸ್ಟಮರ್ಸ್ ಕೂಡ ನೋಡಿ ಈ ವಿಡಿಯೋನ. ಮತ್ತು ಯಾರಾದರೂ ಸ್ಟಾರ್ಟಪ್ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಅಥವಾ ಏನಾದರೂ ದೊಡ್ಡದಾಗಿ ಮಾಡಬೇಕು ಅಂದ್ಕೊಂಡಿರೋರು ಈ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ. ಸೊ ಈ ಅಚ್ಚುತಮ್ ಸ್ಟೋರಿ ಎಲ್ಲಿ ಸ್ಟಾರ್ಟ್ ಆಗೋದು ಅಂದರೆ 2020ರಲ್ಲಿ. ಅವಾಗ ನಮ್ಮದು ವರ್ಧನ ಆರ್ಗ್ಯಾನಿಕ್ಸ್ ಅಂತ ಕಂಪ್ನಿ ಇತ್ತು, ರಾಮಮೂರ್ತಿ ನಗರಲ್ಲಿ ಆಫೀಸ್ ಇತ್ತು. ಸೊ ಅವಾಗ ನಮ್ಮದು ಸಂಜೀವಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ವಿ. ಅದ್ರ ಜೊತೆ ಈ ಎಣ್ಣೆಯನ್ನು ತರಿಸ್ಬಿಟ್ಟು ನಾವು ಸೇಲ್ ಮಾಡ್ತಿದ್ವಿ. ಸೊ ಅವಾಗ ಎಲ್ಲ ಕಡೆಯಿಂದ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ಆ್ಯಂಡ್ ನಾರ್ಮಲಾಗಿ ನಮ್ಮ ಹುಡುಗರು ಕೂಡ ಒಂದು 10 ಜನ ಕೆಲಸ ಮಾಡ್ತಿದ್ರು. ಅವರೆಲ್ಲ ಕೂಡ ಯೂಸ್ ಮಾಡಿದವರೆಲ್ಲ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ರು. ಸೊ 2020ರಲ್ಲಿ ಒಂದು ಐಡಿಯಾ ಇತ್ತು, ಒಂದು ಹೇರ್ ಆಯಿಲ್ ಆಗಿ ಪ್ರಾಡಕ್ಟನ್ನು ರೀಲಾಂಚ್ ಮಾಡಬೇಕು ಅಂತ. ಅದ್ವಿತ ಹೇರ್ ಆಯಿಲ್ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ. ಅದಾದ ನಂತರ ಲಾಸ್ಟ್ ಇಯರ್ ನಾವು ಪ್ಲ್ಯಾನ್ ಮಾಡಿದಾಗ ಲಾಸ್ಟ್ ಇಯರ್ ಸಂಕ್ರಾಂತಿಗೆ ಲಾಂಚ್ ಮಾಡಿದ್ದು ಅಚ್ಚುತಮ್ ಅಂತ ಬಿಟ್ಟು ಫಿಕ್ಸ್ ಆದ್ವಿ. ಅಚ್ಚುತಮ್ ಅಂತ ಇದು ಸಂಕ್ರಾಂತಿಯಿಂದ ಜೂನ್ ಜುಲೈವರೆಗೂ ಕೂಡ ಎಕ್ಸಲೆಂಟ್ ರಿಸಲ್ಟ್ ಆಯ್ತಾ. ನಾವು ಒಂದು 100-200 ಜನ ಕೊಟ್ಟು ಫ್ರೀಯಾಗಿ ಸ್ಯಾಂಪಲ್ ಕೊಟ್ಟಿದ್ದೀವಿ. ಮತ್ತು ಯಾರ್ಯಾರು ಕಸ್ಟಮರ್ಸ್ ಈಗಲೂ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ. ನೀವೇನಾದರೂ ಅಷ್ಟು ಡೌಟ್ ಇದ್ದರೆ ಬೇಕಿರ ಬರ್ಬೋದು. ಎಲ್ಲಿ ಮಿಸ್ ಹೊಡಿತು ಅಂದರೆ ಜುಲೈ ಆಗಸ್ಟ್ ಆದಮೇಲೆ ಒಂದು 3 ಮಂತ್ಸ್ ಹೆವಿ ಕಂಪ್ಲೇಂಟ್ಸ್ ಬಂತು. ಅದು ಏನಾಗಿತ್ತು ಅಂತೇಳ್ಬಿಟ್ಟು ಅದು ಏನಾಗುತ್ತೆ ಗೊತ್ತಾ, ಸಂಕ್ರಾಂತಿಯಿಂದ ಬೇಸಿಗೆ ಕಾಲ ಮುಗಿಯೋದ್ರೊಳಗಡೆ ಈ ನಾವೇನು ವಿಶೇಷ ತಳಿ ಯೂಸ್ ಮಾಡ್ತೀವೋ ಅದನ್ನು ಪ್ರೊಡಕ್ಷನನ್ನು ಅಂದರೆ ಯಾರು ರೈತರು ಹಾರ್ವೆಸ್ಟ್ ಮಾಡಲ್ಲ. ನಾವು ಕೇರಳಗೆ ಹೋಗಿ ಇಡೀ ಕೋಸ್ಟಲ್ ಕರ್ನಾಟಕ ಹೋಗಿ ಮತ್ತು ಕಂಪ್ಲೀಟ್ ವೆಸ್ಟರ್ನ್ ಘಾಟ್ಸ್ ಸರ್ಚ್ ಮಾಡಿದ್ರು ಕೂಡ ಜುಲೈಯಿಂದ ಡಿಸೆಂಬರ್ವರೆಗೂ ಕೂಡ ಕೊಬ್ಬರಿ ಸಿಗಲ್ಲ, ನಾವು ಯಾವುದು ತಳಿ ಯೂಸ್ ಮಾಡ್ತೀವೋ ಅದು. ಸೊ ಅದಕ್ಕೇನಾಯಿತು, ಸೆಕೆಂಡ್ ಕ್ವಾಲಿಟಿ ಟ್ರೈ ಮಾಡಿದ್ವಿ, ಬೇರೆ ಎಲ್ಲೆಲ್ಲೋ ಕೊಬ್ಬರಿನ ಟ್ರೈ ಮಾಡಿದ್ವಿ, ಮತ್ತು ಇನ್ನೂ ಡಿಫ್ರೆಂಟಾಗಿ ಮೆಥಡ್ಗಳನ್ನು ಟ್ರೈ ಮಾಡಿದ್ವಿ. ಬಟ್ ಯಾವುದೂ ಕೂಡ ರಿಸಲ್ಟನ್ನು ಬಂದಿಲ್ಲ. ಆಲ್ಮೋಸ್ಟ್ ಒಂದು 6 ಮಂತ್ಸ್ ರಿಸರ್ಚ್ಗೆ ಆಯಿತು. ಆ್ಯಂಡ್ ಯಾರ್ಯಾರಿಗೆ ರಿಸಲ್ಟ್ ಬಂದಿಲ್ಲ, ಸೊ ಒಂದು 50 to 90% ಬಂದುಬಿಟ್ಟು ರಿಸಲ್ಟ್ ಬಂದಿದೆ. ಅವರೆಲ್ಲ ಈಗಲೂ ವೆಯ್ಟ್ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ಎಲ್ಲ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲಾಸ್ಟ್ ಟೈಮ್ ಒಬ್ಬರು, ಸರ್ ನಮಗೆ MLA ಕಡೆಯವರು ನಮ್ಮ ಸ್ವಲ್ಪ ಕಳಿಸ್ಕೊಡಿ ಈ ಥರ ಎಲ್ಲ ಕೇಳಿದ್ದಾರೆ ಆಯಿತಾ. ಈಗಲೂ ನೀವು ಬೇಕಿದ್ರೆ ನಾನು ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಸ್ಟಮರ್ ಕೇರಲ್ಲಿ ತೋರಿಸ್ತೀನಿ ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಅಂತ. ಸೊ ಯಾರ್ಯಾರಿಗೆ ರಿಸಲ್ಟ್ ಬಂದಿಲ್ವೋ ಖಂಡಿತ ನಾವು ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. ಈಗ ಸದ್ಯಕ್ಕೆ ನಮ್ಮ ಹತ್ರ ಕೂಡ ಸ್ಟಾಕ್ ಇಲ್ಲ ನೋಡಿ. ಇದನ್ನು ನಾವೇನೋ ಜನಗಳಿಗೆ ಮೋಸ ಮಾಡಬೇಕಂತಲ್ಲ. ಜನಗಳಿಗೆ ಮೋಸ ಮಾಡಬೇಕು ಅಂತ ಇದ್ದಿದ್ರೆ ನಾವು ಬೇರೆ ಇನ್ನೂ ತುಂಬ ಕರಂಗುಲಿ ಮಾಲ ಇದೆ, ಆದಿವಾಸಿ ಥರ ಏರ್ ಆಯಿಲ್ ಬಿಡ್ಬೋದು. ಅಥವಾ ಯಾವಾಗ ನೀವು ಫ್ಲಿಪ್ಕಾರ್ಟ್ ಅಮೆಝಾನ್ಗೆ ಬರ್ತೀರೋ ಅವಾಗ ಪ್ರಾಡಕ್ಟ್ ಅನ್ನೋದು ನಿಮ್ಮ ಕೈಲಿಲ್ಲ, ನೆಗೆಟಿವ್ ರೇಟಿಂಗ್ ಬಂತಾ ಯಾರು ಕೂಡ ತೊಗೊಳ್ಳಲ್ಲ. ನೀವು ಎಂಥ ಶಾರುಖ್ ಖಾನು ಅಮೀರ್ ಖಾನ್ ಕೈಯಲ್ಲಿ ಪ್ರಮೋಷನ್ ಮಾಡಿಸಿದ್ರು ಕೂಡ ತೊಗೊಳ್ಳೋದಿಲ್ಲ. ಸೊ ಇದು 100% ರಿಸಲ್ಟ್ ಇದೆ. ಬಟ್ 2 ಮಂತ್ಸಲ್ಲಿ ಇದಾಯಿತು ನೋಡಿ. ನಾವು ಲಾಸ್ಟ್ 6 ಮಂತ್ಸಲ್ಲಿ ಇದನ್ನು ಪ್ರೊಡಕ್ಷನ್ ಕಂಪ್ಲೀಟ್ ಔಟ್ ಆಫ್ ಸ್ಟಾಕ್ ಹಾಕಿದ್ವಿ. ಯಾಕಂದರೆ ನಮ್ಮ ಹತ್ರ ಸ್ಟಾಕ್ ಇಲ್ಲ. ಇವಾಗ ಯಾರೋ ಕೆಲವೊಬ್ರು ಹೇಳ್ತಾರೆ 400-500 ರೂಪಾಯಿ 600 ರೂಪಾಯಿಗೆಲ್ಲ ಲೀಟರ್ ಸಿಗುತ್ತೆ ಹಾಗೆ ಹೇಗೆ ಅಂತ. ಅದನ್ನು ತೊಗೊಬಂದು ಸೇಲ್ ಮಾಡೋಂಗಿದ್ರೆ ನಾವೇ ಸೇಲ್ ಮಾಡ್ಬೋದಲ್ವಾ. ಇಷ್ಟು ದಿನ ಯಾಕೆ ಔಟ್ ಆಫ್ ಸ್ಟಾಕ್ ಹಾಕ್ಬೇಕು ಹೇಳಿ. ಆ್ಯಂಡ್ ನಾವು ಇವಾಗ ಎಕ್ಸಾಂಪಲ್ ನಿಮ್ಮನ್ನು 1 ತಿಂಗಳು ಮೋಸ ಮಾಡ್ಬೋದು ಆಯಿತಾ. 1 ತಿಂಗಳು ಮೋಸ ಮಾಡಿ 1000 ರೂಪಾಯಿ ಇಸ್ಕೋಬೋದು. ನಮ್ಗೆ ಅದಲ್ಲ, ನಿಯತ್ತಿಂದ ದುಡಿತೀವಿ. ಆ್ಯಂಡ್ ತುಂಬ ಜನಕ್ಕೆ ಬಿಸ್ನೆಸ್ಗೂ ಮತ್ತು ಮೋಸಕ್ಕೂ ಇರುವಂಥ ಡಿಫ್ರೆನ್ಸ್ ಗೊತ್ತಿಲ್ಲ ನೋಡಿ. ಇವಾಗ ಇದು ಅಚ್ಚುತಮ್ ಏರ್ ಆಯಿಲ್, ಇದು 100% ಪ್ಯೂರ್ ಕೋಕೋನಟ್ ಆಯಿಲ್, ಸೆಲೆಕ್ಟೆಡ್ ಮರಗಳಿಂದ ಮಾಡಿರುವಂಥದ್ದು. ಸೊ ಇದು ಬಿಸ್ನೆಸ್. ಇದನ್ನು ನೀನು 1000 ರೂಪಾಯಿಗಾದರೂ ಮಾಡ್ಕೋಬೋದು, 2000 ರೂಪಾಯಿಗಾದರೂ ಮಾಡ್ಕೋಬೋದು. ಅದು ನಿಮ್ಮ ಬಿಸ್ನೆಸ್ ಸ್ಟ್ರಾಟಜಿ ಮೇಲೆ ಬಿಟ್ಟಿದ್ದು. ಅದೇ ಇದರಲ್ಲಿ ನಾವು 108 ಗಿಡಮೂಲಿಕೆಗಳು ಹಾಕಿದ್ದೀವಿ. ಬಾಣಲಿ ತಲೆಯಲ್ಲೂ ಕೂದಲು ಬರುತ್ತೆ. ಅಥವಾ ಇದೆಲ್ಲ ಇದೇನು ಫಸ್ಟು ಮೈನ್ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಡ್ಯಾಂಡ್ರಫ್ ರಿಮೂವ್ ಮಾಡುತ್ತೆ, ಮತ್ತು ಹೊಸ ಕೂದಲು ಬರೋದಕ್ಕೆ ಸಪೋರ್ಟ್ ಮಾಡುತ್ತೆ. ಲಾಸ್ಟ್ ಟೈಮ್ ಯಾರೋ ಒಬ್ರು ಕಾಲ್ ಮಾಡಿದ್ರು, ಸರ್ ಬಾಂಡ್ಲಿ ಆಗಿರೋ ತಲೆಯಲ್ಲಿ ಕೂದಲು ಬರುತ್ತಾ ಅಂತ. ಇಲ್ಲ ಅಂತ ಹೇಳಿದ್ವಿ. ಆದಿವಾಸಿಯವ್ರದ್ದು ಬರುತ್ತೆ ಅಂತ ಹೇಳಿದ್ರು. ಓಕೆ, ಅವ್ರದ್ದೇ ತೊಗೊಳ್ಳಿ ಅಂತ ಹೇಳಿದ್ವಿ. ಸಿಂಪಲ್. ನಾವು ಏನು ಇರುತ್ತೋ ಅದರಲ್ಲಿ ಅದನ್ನು ಮಾರ್ಕೆಟಿಂಗ್ ಮಾಡಿ, ಅದನ್ನು ಸತ್ಯಾಂಶನ ಹೇಳಿ ಮಾರ್ಕೆಟಿಂಗ್ ಮಾಡಿದ್ರೆ ಅದು ಬಿಸ್ನೆಸ್. ಇಲ್ಲದೇ ಇರೋದನ್ನು ಹೇಳಿ ಮಾರ್ಕೆಟಿಂಗ್ ಮಾಡಿ ಮೋಸ ಮಾಡಿದ್ರೆ ಅದು ಮೋಸ. ಸೊ ಇದು ನಮ್ಮ ಅಚ್ಚುತಮ್ ಸ್ಟೋರಿ. ಆ್ಯಂಡ್ ಯಾರ್ಯಾರಿಗೆ ರಿಸಲ್ಟ್ ಬಂದಿಲ್ಲ ಅಥವಾ ಕಂಪ್ಲೇಂಟ್ಸ್ ಇದೆಯೋ ಒಂದು 1 ವೀಕ್ 2 ವೀಕ್ ಟೈಮ್ ಕೊಡಿ, ಖಂಡಿತ ನಿಮಗೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. ಆ್ಯಂಡ್ ರೀಫಂಡ್ ಯಾಕೆ ಮಾಡೋಕ್ಕಾಗಲ್ಲ ಅಂತ ಕೇಳ್ತೀವಿ. ಇವಾಗ ನೋಡಿ ಇಷ್ಟೊಂದೆಲ್ಲ ಹೇಳೋದು ರೀಫಂಡ್ ಮಾಡಪ್ಪ ನನಗೆ ಹೇರ್ ಫಾಲ್ ರಿಸಲ್ಟ್ ಬಂದಿಲ್ಲ ಅಂತ. ಹೇರ್ ಫಾಲ್ ಅನ್ನೋದು ಓನ್ಲಿ ಏರ್ ಆಯಿಲಿಂದ ಆಗಲ್ಲ. 25 to 30% ಬಂದುಬಿಟ್ಟು ಸ್ಟ್ರೆಸ್ಸು ಮತ್ತು ಅವ್ರ ಓವರಾಲ್ ಸ್ಲೀಪ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು 25% ನಾರ್ಮಲಾಗಿ ಅವರು ಯಾವ ರೀತಿ ಎಕ್ಸಸೈಸ್ ಅಥವಾ ಫುಡ್ಡನ್ನು ತೊಗೊಳ್ತಾರೆ ಅಂತ ಡಿಪೆಂಡ್ ಆಗುತ್ತೆ. ಇನ್ನು 25% ಏರ್ ಆಯಿಲ್, ಇನ್ನು 25% ಸ್ಕ್ಯಾಲ್ಪ್ ಹೆಲ್ತ್ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಜನ ಎಲ್ಲ ಏನು ತಿಳ್ಕೊಳ್ತಾರೆ, ಎಲ್ಲ ಎತ್ಕೊಬಂದ್ಬಿಟ್ಟು ಇದ್ರ ಮೇಲೆ ಹಾಕ್ತಾರೆ. ಅದೆಲ್ಲ ಕೂಡ ಅದಕ್ಕೂ ನಮಗೆ 50% ಸೊಲ್ಯೂಷನ್ ಕೊಡುತ್ತೆ, ಬೆಟರ್ ರಿಸಲ್ಟ್ ಇದೆ. ಆದರೆ ಮೇಯ್ನ್ ಸಮಸ್ಯೆ ಏನಪ್ಪ ಅಂದರೆ, ಇವಾಗ ಇದನ್ನು ನಾವು ನಿಮಗೆ ಒಂದು 500 ರೂಪಾಯಿದು ಎಕ್ಸಾಂಪಲ್ ಕೊಟ್ಟು ತೊಗೊಳ್ತೀನಿ. ಇವಾಗ 500 ರೂಪಾಯಿದು ನಾನು ಇದು ಮಾಡಿದ್ದೆ ಅಂದ್ಕೊಳ್ಳಿ. ನಿಮಗೆ ಇದರಲ್ಲಿ ಫಸ್ಟ್ 80 ರೂಪಾಯಿ ಡೆಲಿವರಿ ಚಾರ್ಜ್ ಹೋಗ್ಬಿಡುತ್ತೆ ಆಯಿತಾ. ಇನ್ನು 25 ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ. ಆ್ಯಂಡ್ ಇನ್ನೊಂದು ಹತ್ರ ನಿಮಗೆ 60 ರೂಪಾಯಿ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಕಾಮರ್ಸ್ ಅವ್ರದ್ದು ಕಮಿಷನ್ನೇ ಹೋಗುತ್ತೆ. ನಿಮ್ಗೆ ಓವರಾಲ್ ನಮ್ಗೆ ಉಳಿಯೋದು ಇದರಲ್ಲಿ 50 ರೂಪಾಯಿ ಅಥವಾ 100 ರೂಪಾಯಿ ಎಕ್ಸಾಂಪಲ್. ಸೊ ಇವಾಗ ನಾವು ರೀಫಂಡ್ ಮಾಡಬೇಕಂದ್ರೆ ಆ ಗೌರ್ಮೆಂಟಿಗೆ ಟ್ಯಾಕ್ಸು, ಆ ಡೆಲಿವರಿ ಚಾರ್ಜಸ್ಸು, ಆ ಬಾಟಲು, ಈ ಸ್ಟಿಕ್ಕರು, ಇವೆಲ್ಲ ನಮ್ಮ ಕೈಯಿಂದ 100-200 ರೂಪಾಯಿ ನಾವೇ ಹಾಕಬೇಕಾಗುತ್ತೆ. ಸೊ ಅದಕ್ಕೆ ನಾವೇನು ನಮಗೆ ಪ್ರಾಫಿಟ್ ಬಂದಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಫಸ್ಟ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. ಅದು ಕೂಡ ನಿಮಗೆ ರಿಸಲ್ಟ್ ಬಂದಿಲ್ವಾ ಯೂಸೇ ಮಾಡೋಕ್ಕೆ ಹೋಗ್ಬಿಡಿ, ನಾವು ಆನೆಸ್ಟ್ ಆಗಿದ್ದೀವಿ. ಸೊ ಇದು ನಮ್ಮ ಅಚ್ಚುತಮ್ ಸ್ಟಾರ್ಟಪ್ ಸ್ಟೋರೀಸ್. ಈ ವರ್ಷದಿಂದ
ತುಂಬ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀವಿ. ಆ್ಯಂಡ್ ಯಾಕೆ ನಾವು ಸ್ಟಾಕ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಫಂಡ್ಸ್ ಇಲ್ಲ. ಲೈಕ್ ಒಬ್ಬನೇ ಮಾಡ್ತಿರೋದ್ರಿಂದ ತುಂಬ ಇದಾಗ್ತಿದೆ. ಇವಾಗ ಫಂಡ್ ಅಂದರೆ 5 ಲಕ್ಷ 10 ಲಕ್ಷ ಯಾರಾದರೂ ಫಂಡ್ ರೈಸ್ ಮಾಡಿದ್ರೆ ಈಸಿಯಾಗಿ ಫಂಡ್ ಸಿಗುತ್ತೆ. ಬಟ್ ಏನಂದರೆ 5 ಲಕ್ಷ 10 ಲಕ್ಷ ಬರೋರಿಗೆಲ್ಲ ಫ್ಯೂಚರ್ನ ಥಿಂಕ್ ಮಾಡಲ್ಲ. ಅವ್ರಿಗೇನು ಬಡ್ಡಿ ಕಾಸು ಕೊಟ್ಟು ವ್ಯವಹಾರ ಇರುತ್ತೆ ಗೊತ್ತಾ. ಅವ್ರು ಬರ್ತಾರೆ, ಅವರು ಮೈಂಡ್ ಸೆಟ್ ಚೆನ್ನಾಗಿರಲ್ಲ. ಸೊ ಅಂಥವ್ರನ್ನ ಇದಾಕೊಂಡ್ರು ಕೂಡ ನಮ್ಮ ಮೇಲೆ ಪ್ರೆಷರ್ ಬಿಲ್ಡ್ ಆಗುತ್ತೆ ಅಷ್ಟೇ. ಸೊ ಫಸ್ಟ್ ಇವಾಗ ಏನಂದರೆ ಟರ್ನ್ ಓವರ್ ಚೆನ್ನಾಗಿತ್ತ ನಮ್ಮದು, ಇನ್ವೆಸ್ಟರ್ಸ್ ಹುಡ್ಕೊ ಬರ್ತಾರೆ, ಮತ್ತು ನಾವು ಎಷ್ಟು ಪರ್ಸೆಂಟೇಜ್ ಕೊಡ್ತೀವೋ ಅದಕ್ಕೆ ಒಪ್ಕೊಳ್ತಾರೆ. ನಮ್ಮದು ಟರ್ನ್ ಓವರ್ ಲಾಸ್ಟ್ 6 ಮಂತ್ಸಿಂದ ಒಂದು ಆಲ್ಮೋಸ್ಟ್ ಕಡಿಮೆ ಇದೆ, 1 ಲಕ್ಷ ಅಥವಾ 2 ಲಕ್ಷ ಅಷ್ಟೇ ಇರ್ಬೋದು. ಸೊ ನಾವು ಇನ್ವೆಸ್ಟರ್ಸ್ ಹತ್ರ ಹೋದ್ರೂ ಕೂಡ ಇವಾಗ ಅಷ್ಟೊಂದು ವ್ಯಾಲ್ಯೂ ಅನ್ನೋದು ಸಿಗೋದಿಲ್ಲ. ಸೊ ಒಂದು 6 ಮಂತ್ಸ್ ಆದಮೇಲೆ ಇನ್ವೆಸ್ಟರ್ಸ್ ಹತ್ರ ಹೋಗೋಣ ಅಂತ. ಅದಕ್ಕಿಂತ ಮೇಯ್ನಾಗಿ 5 ಲಕ್ಷ 10 ಲಕ್ಷಕ್ಕೆಲ್ಲ ಫಂಡ್ ರೈಸ್ ಮಾಡಬಾರ್ದು. ಮಿನಿಮಮ್ ಮಾಡಿದ್ರೆ ಒಂದು 50 ಲಕ್ಷ 1 ಕೋಟಿಗೆ ಫಂಡ್ ರೈಸ್ ಮಾಡಬೇಕು ಅಂತೇಳ್ಬಿಟ್ಟು ಅನ್ಕೊಳ್ತಾ ಇದ್ದೀವಿ. ಸೊ ನೋಡೋಣ. ಇದು ನಮ್ಮ ಅಚ್ಯುತಮ್ ಸ್ಟೋರಿ. ಇದೊಂದೇ ಅಂತಲ್ಲ, ಇನ್ನೂ ತುಂಬ ಪ್ರಾಡಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದೀವಿ. ಅವನ್ಯ ಅಂತ ಲೇಡೀಸ್ ಬ್ಯೂಟಿ ಪ್ರಾಡಕ್ಟು ವಿತೌಟ್ ಕೆಮಿಕಲ್ಲು. ಆ್ಯಂಡ್ ಇನ್ನೊಂದು ಮೆನ್ಸ್ ಟೆಸ್ಟೋಸ್ಟೆರಾನ್ ಬಗ್ಗೆ ಒಂದು ವರ್ಕ್ ಮಾಡ್ತಿದ್ವಿ, ಲಂಗ್ಸ್ ಡಿಟಾಕ್ಸ್ ಪ್ರಾಡಕ್ಟು. ನಾವು ಏನೇ ಪ್ರಾಡಕ್ಟ್ ಮಾಡಿದ್ರು ಕೂಡ ಮಿನಿಮಮ್ 6 ಮಂತ್ಸ್ ಟು 1 ಇಯರ್ ರಿಸರ್ಚ್ ಮಾಡಿರ್ತೀವಿ, ಆಯಿತಾ. ನಾವು ಹೇಳಿದ್ವಲ್ಲ ಸಂಜೀವಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ, ಒಂದು 3 ವೀಕ್ಸ್ ಬ್ಯಾಕ್ ಕಾಲ್ ಮಾಡಿದ್ರು ಯಾರೋ ಒಬ್ಬರು, ಸರ್ ನಮಗೆ ಬೇಕಾಗಿತ್ತು ಅಂತ. ನಿನ್ನೆ ಒಬ್ಬರು ಕಾಲ್ ಮಾಡಿದ್ರು, ಸರ್ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಹೇಳಿ, ಅಡ್ವಾನ್ಸ್ ಆಗ್ತೀನಿ ಅಂತ. ಆ್ಯಂಡ್ ಹಾಸನಿಂದ ಭವಾನಿ ಮೇಡಮ್ ಅಂತ ಇದ್ದಾರೆ, ನಮ್ಮದು ಜೂನಿಯರ್ ಸಂಜೀವಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ ಇತ್ತು. ಅದನ್ನು ಅವರು 1000 ರೂಪಾಯಿ ಅಡ್ವಾನ್ಸ್ ಹಾಕಿ ಇಟ್ಟಿದ್ದಾರೆ. ನೀವು ಯಾವಾಗ ಮಾಡ್ತೀರೋ ಅವಾಗ ಫಸ್ಟ್ ಕಳಿಸ್ಕೊಡಿ ಅಂತ. ಅವ್ರ ಮಗುಗೆ ಬೇರೆ ಎಲ್ಲ ಕಡೆಯೂ ಟ್ರೈ ಮಾಡಿ ಯಾವುದು ಸೆಟ್ ಆಗದೆ ಲಾಸ್ಟ್ಗೆ ಅವರು ನಮ್ಮ ಪ್ರಾಡಕ್ಟನ್ನೇ ಬಳಸ್ತಿದ್ದಾರೆ. ಸೊ ನಾವು ಒಂದು ಪ್ರಾಡಕ್ಟನ್ನು ಬಿಡ್ತೀವಿ ಅಂದರೆ ಅಷ್ಟು ರಿಸರ್ಚ್ ಮಾಡ್ತೀವಿ. ಇವಾಗ ನೆಕ್ಸ್ಟು ವರ್ಧನ ಡಿಟಾಕ್ಸ್, ಲಿವರ್ ಡಿಟಾಕ್ಸ್ ಅಂತ ಬಿಟ್ಟು ಬಿಡೋಣ ಅಂತ ಪ್ರಾಡಕ್ಟ್ ಇದು ಮಾಡ್ತಿದ್ವಿ. ಸೊ ಅದಕ್ಕೆ ಹೆಂಗಿರುತ್ತೆ ಅಂದರೆ ಲಿವರ್ ಡಿಟಾಕ್ಸ್ಗೆ ನಿಮಗೆ ಈಗಲಿಂದನೇ ವರ್ಕ್ ಮಾಡ್ತಿದ್ವಿ. ಆ ವುಡ್ ಆ್ಯಪಲ್ ಎಲ್ಲಿ ಸಿಗುತ್ತೆ, ಯಾವ ಸೀಸನಲ್ಲಿ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ, ಅದಕ್ಕೆ ಏನೇನು ಹಾಕಬೇಕು, ಪಾಸಿಟಿವ್ ಏನು ನೆಗೆಟಿವ್ ಏನು, 2027ಗೆ ಲಾಂಚ್ ಮಾಡೋದು ಅದು. ಬಟ್ ಈಗಲೇ ವರ್ಕನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅವನ್ಯ ಕೂಡ 2028 ಪ್ಲ್ಯಾನ್ ಇರೋದು, ಬಟ್ ಈಗಲಿಂದನೇ ವರ್ಕ್ ಮಾಡ್ತಿದ್ದೀವಿ. ಸೊ ಒಂದು ಪ್ರಾಡಕ್ಟನ್ನು ಬಿಡಬೇಕಂದ್ರೆ, ಇನ್ನೂ ಒಂದು ಬಿಸ್ನೆಸ್ ಬಗ್ಗೆ ತುಂಬ ಜನ ಗೊತ್ತಿರೋದಿಲ್ಲ ನೋಡಿ. ಎಕ್ಸಾಂಪಲು, ಈ ಫಾರ್ಮುಲಾನ ಬೇರೆ ಯಾರ ಹತ್ರನೂ ಇಲ್ಲ. ಇವಾಗ ನಾನು ಈ ಫಾರ್ಮುಲಾ ಅದು ಯಾವ ತಳಿ ಅಥವಾ ಇದನ್ನು ಹಿಂಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ನಿಮ್ಗೆ ತಳಿ ಗೊತ್ತಾದರೂ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ. ಡೋಂಟ್ ವರಿ, ಆಲ್ಮೋಸ್ಟ್ 1 ಇಯರ್ ಇದ್ರ ಮೇಲೆ ರಿಸರ್ಚ್ ಮಾಡಿದ್ದೀವಿ, ಹಿಂಗೆ ಅದು ರಿಸಲ್ಟ್ ಬರುತ್ತೆ ಅಂತ ಬಿಟ್ಟು. ಸೊ ಯಾವ ತಳಿ ಅಂತ ಬೇರೆ ಯಾರಿಗಾದ್ರೂ ಗೊತ್ತಾಯ್ತಾ, ನೀವು ಬಿಸ್ನೆಸ್ಸಲ್ಲಿ ಇನ್ನೊಬ್ಬರು ನಿಮ್ಮ ಫಾರ್ಮುಲಾನ ಈಸಿಯಾಗಿ ಇನ್ನೊಬ್ರು ಕಾಪಿ ಮಾಡ್ತಾರೆ ಅಂದರೆ ನೀವು ಬೆಳೆಯೋಕ್ಕಾಗಲ್ಲ. ಸೊ ನೀವೇನಾದರೂ ಒಂದು ಮಾಡಿದ್ರೆ ಅದನ್ನು ಯಾರು ಈಸಿಯಾಗಿ ಕಾಪಿ ಮಾಡಬಾರ್ದು. ಇವಾಗ ಎಕ್ಸಾಂಪಲ್, ಯಾರೋ ಒಬ್ಬ ಕರಂಗುಲಿ ಮಾಲ ಅಂದರೆ ಇನ್ನೊಬ್ಬ ಕರಂಗುಲಿ ಮಾಲ, ಇನ್ನೊಬ್ಬ ಕರಂಗುಲಿ ಮಾಲ. ಆದಿವಾಸಿ ಏರ್ ಆಯಿಲ್ ಅಂದರೆ ಎಲ್ಲರೂ ಆದಿವಾಸಿ ಏರ್ ಆಯಿಲು, ಆಯುರ್ವೇದಿಕ್ ಏರ್ ಆಯಿಲ್ ಅಂದರೆ ಎಲ್ಲರೂ. ಸೊ ನಮ್ಮ ಇಂಡಿಯಾ ಕಾಪಿ ಮಾಡೋದಕ್ಕೆ ಬೆಸ್ಟೇ ಹೊರ್ತು ರಿಯಲಾಗಿ ಏನಾದರೂ ಮಾಡಬೇಕು, ರಿಸರ್ಚ್ ಮಾಡಿ ಕಷ್ಟಪಡಿ ಅಂತ ಮಾಡಲ್ಲ. ಆ್ಯಂಡ್ ನಿಮಗೂ ಹೇಳೋದೊಂದೇ, ನಿಮ್ಗೆ ಏನಾದರೂ ಪ್ಯಾಷನ್ ಇತ್ತಾ ಆ ಫೀಲ್ಡಲ್ಲಿ ನೀವು ವರ್ಕ್ ಮಾಡಿ, ಲಾಂಗ್ ಟರ್ಮ್ ಸಸ್ಟನ್ ಆಗ್ತೀರಾ. ನಿಮ್ಗೇನಾದರೂ ಪ್ಯಾಷನ್ ಇಲ್ವಾ, ನೀವು ಏನೂ ಅಚೀವ್ ಮಾಡೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇದು ಇನ್ನು ವರ್ಧನ ಆರ್ಗ್ಯಾನಿಕ್ಸ್ ಮೇಯ್ನ್ ಗುರಿ ಏನಪ್ಪ ಅಂದರೆ, ಒಂದು ಫಾರ್ಮರ್ಸ್ಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಎಜುಕೇಟ್ ಮಾಡಬೇಕು, ಫಾರ್ಮರ್ಸ್ ಲಾಸನ್ನು ಕಡಿಮೆ ಮಾಡಿ ಪ್ರಾಫಿಟನ್ನು ಜಾಸ್ತಿ ಮಾಡಬೇಕು, ಮತ್ತು ನಮ್ಮ ಭಾರತದ ಗತವೈಭವ ಏನಿತ್ತೋ ಅದನ್ನು ಮರಳಿ ತರಬೇಕು, ಮತ್ತು ಜನಗಳಿಗೆ ಒಳ್ಳೆಯ ಆಹಾರವನ್ನು ಕೊಡಬೇಕು ಅಂತ. ಎಕ್ಸಾಂಪಲ್, ಹೀಟ್ ಹೆಲ್ತಿ, ಮೇಕ್ ಅವರ್ ಫಾರ್ಮರ್ಸ್ ವೆಲ್ತಿ, ನಮ್ಮ ಟ್ಯಾಗ್ ಲೈನ್. ಸೊ ಇದು ನಮ್ಮ ಕಂಪನಿಯ ಉದ್ದೇಶ ಆಗಿರ್ಬೋದು, ನಮ್ಮ ಸ್ಟಾರ್ಟಪ್ ಉದ್ದೇಶ ಆಗಿರ್ಬೋದು. ಸೊ ವರ್ಧನ ಆರ್ಗ್ಯಾನಿಕ್ಸಲ್ಲಿ ತುಂಬ ಬ್ರ್ಯಾಂಡ್ಸ್ ಇದೆ. ಅದೇ ಹೇಳಿದ್ನಲ್ಲ, ವರ್ಧನ ಅಂತ ಒಂದಿದೆ, ಅದು ಫ್ಯಾಮಿಲಿ ಕಂಪ್ಲೀಟು. ಈ ಗ್ರೈನ್ಸ್ ಎಲ್ಲ ಬಿಡ್ತೀವಿ, ಅದರಲ್ಲಿ ಅವನ್ಯ ಅಂತ ಇದೆ, ಅನಂತ ಅಂತ ಇದೆ, ಮತ್ತು ಇನ್ನೊಂದು ಅಚ್ಯುತಮ್ ಅಂತ ಇದೆ. ಇನ್ನು ತುಂಬ ಅದ್ರ ಮೇಲೆ ವರ್ಕ್ ಮಾಡ್ತಿದ್ವಿ. ಸೊ ನೋಡೋಣ. ಇಷ್ಟು 2026ರಲ್ಲಿರುವಂಥ ಪ್ಲ್ಯಾನ್ಸು. ಅಪ್ಕಮಿಂಗ್ ಡೇಸಲ್ಲಿ ಸ್ಟಾರ್ಟಪ್ ಸ್ಟೋರೀಸ್ ಬಗ್ಗೆ ವ್ಲಾಗ್ಸ್ ಕೂಡ ಮಾಡ್ತೀನಿ. ಒಳ್ಳೆಯದಾಗಲಿ. ಆಫೀಸ್ ಇನ್ನೂ ರೆಡಿ ಆಗಿಲ್ಲ, ಇಲ್ಲಾಂದರೆ ಆಫೀಸ್ ಟೂರ್ ಮಾಡ್ತಿದ್ದೆ ಹೆಂಗೆ ಏನು ಅಂತ. ಸೊ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ.